ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಯೂನಿಟ್ ಮೇಲೆ 50 MCQಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟಿಂದ 5 ಪ್ರಶ್ನೆಗಳಿರ್ತವೆ, 10 ಅಂಕಗಳನ್ನು ನಿಮಗೆ ನೀಡಲಾಗುತ್ತೆ. ಸೊ ಈ ಏನಾದರೂ 50 ಪ್ರಶ್ನೆಗಳನ್ನು ನೀವು ಪ್ರಿಪೇರ್ ಆದರೆ ನಿಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಉತ್ತರಗಳನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ PDF-ನಲ್ಲಿ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ, ಕೇವಲ 2000 ರೂಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಇಲ್ಲಿ ರಿಜಿಸ್ಟರ್ ಮಾಡಿ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಫಸ್ಟ್ ಕ್ವಶನ್. ಅ ಫುಡ್ ವೆಬ್ ಈಸ್ ಟು ಶೋ how feeding relationships are interlinked, how several food chains are connected together, who eats what, all of the above. So here ಆಹಾರ ವೆಬ್ ಏನನ್ನು ತೋರಿಸ್ತಾ ಇದೆ, ಫುಡ್ ವೆಬ್ ಅಂತ ಕರಿತೀವಿ. ಆಪ್ಷನ್ ಎ, ಆಹಾರ ಸಂಬಂಧಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ. ಆಪ್ಷನ್ ಬಿ, ಎಷ್ಟು ಆಹಾರ ಸರಪಳಿಗಳನ್ನು ಒಟ್ಟಿಗೆ ಜೋಡಿಸಲಾಗುತ್ತೆ. ಆಪ್ಷನ್ ಸಿ, ಯಾರು ಏನನ್ನು ತಿಂತಾ ಇದ್ದಾರೆ. ಆಪ್ಷನ್ ಡಿ, ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್. ಎಸ್, ಅ ಫುಡ್ ವೆಬ್ ಇಟ್ ಈಸ್ ಗೋಯಿಂಗ್ ಟು ಶೋ ದ ಫೀಡಿಂಗ್ ರಿಲೇಷನ್ಶಿಪ್ಸ್, how several food chains are interconnected, then who eats what. ಸೊ ಈ ಒಂದು ಆಹಾರ ಸರಪಳಿ, ಆಹಾರ ಸಂಬಂಧಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ, ಎಷ್ಟು ಆಹಾರ ಸರಪಳಿ ಒಟ್ಟಿಗೆ ಜೋಡಿಸಲಾಗಿದೆ ಮತ್ತು ಯಾರು ಏನನ್ನು ತಿನ್ನುತ್ತಾರೆ ಎಂಬುದನ್ನು ತೋರಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ, ಮೇಲಿನ ಎಲ್ಲ ಸರಿಯಾಗಿದೆ. ಸೊ ಫುಡ್ ವೆಬ್ ಇಟ್ ಈಸ್ ದ ನ್ಯಾಚುರಲ್ ಇಂಟರ್ಕನೆಕ್ಷನ್ ಆಫ್ ಫುಡ್ ಚೈನ್ಸ್ ಆ್ಯಂಡ್ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ವಾಟ್ ಈಟ್ಸ್ ವಾಟ್ ಇನ್ ಆ್ಯನ್ ಎಕಾಲಜಿಕಲ್ ಕಮ್ಯುನಿಟಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕನ್ಸ್ಯೂಮರ್ ರಿಸೋರ್ಸ್ ಸಿಸ್ಟಮ್. ಸೊ ಇದನ್ನು ಕನ್ಸ್ಯೂಮರ್ ರಿಸೋರ್ಸ್ ಸಿಸ್ಟಮ್ ಅಂತಲೂ ಕರಿತಾ ಇದ್ದೀವಿ. ಕ್ವೆಶನ್ ನಂಬರ್ 2, ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಆನ್ ದ ಅರ್ತ್ ಈಸ್ ಡ್ಯೂ ಟು ದ ರೆವಲ್ಯೂಷನ್ ಆಫ್ ದ ಅರ್ತ್ ಅರೌಂಡ್ ದ ಸನ್, ದ ರೊಟೇಷನ್ ಆಫ್ ದ ಅರ್ತ್, ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್, ನನ್ ಆಫ್ ದಿ ಅಬೌವ್. ಭೂಮಿಯ ಮೇಲೆ ವಾತಾವರಣದ ಅಸ್ತಿತ್ವವು ಯಾವುದರಿಂದ ಉಂಟಾಗಿದೆ. ಸೂರ್ಯನ ಸುತ್ತ ಭೂಮಿಯ ಕ್ರಾಂತಿ, ಭೂಮಿಯ ತಿರುಗುವಿಕೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಆನ್ ದ ಅರ್ತ್ ಇಟ್ ಈಸ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಭೂಮಿ ಮೇಲೆ ವಾತಾವರಣದ ಅಸ್ತಿತ್ವ ಈ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಕಾರಣವಾಗಿದೆ. ಕ್ವೆಶನ್ ನಂಬರ್ 3, ದ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಥ್ರೂ ಅ ಚೈನ್ ಆಫ್ ಆರ್ಗ್ಯಾನಿಸಮ್ಸ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಈಸ್ ಕಾಲ್ಡ್. ಎನರ್ಜಿ ಚೈನ್, ಫುಡ್ ಚೈನ್, ಟ್ರಾಪಿಕ್ ಚೈನ್, ಆರ್ಗ್ಯಾನಿಸಮ್ ಚೈನ್. ಜೀವಿಗಳ ಸರಪಳಿಯ ಮೂಲಕ ಆಹಾರ ಶಕ್ತಿಯನ್ನು ಒಂದು ಟ್ರಾಪಿಕ್ ಲೆವೆಲ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸುವುದನ್ನು ಏನಂತ ಕರಿತಾ ಇದ್ದೀವಿ. ಶಕ್ತಿ ಸರಪಳಿ, ಆಹಾರ ಸರಪಳಿ, ಟ್ರಾಪಿಕ್ ಸರಪಳಿ, ಜೀವಿ ಸರಪಳಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಟ್ ಈಸ್ ನೋನ್ ಆಸ್ ದಿ ಫುಡ್ ಚೈನ್. ಆಹಾರ ಸರಪಳಿ ಅಂತ ಕರಿತಾ ಇದ್ದೀವಿ. A food chain, it is a linear network of links in a food web. It starts from the producers, then it ends with the decomposers. Question number 4, population consists of. ಜನಸಂಖ್ಯೆಯು ಏನನ್ನು ಒಳಗೊಂಡಿದೆ. ಆಪ್ಷನ್ ಎ, ಆರ್ಗ್ಯಾನಿಸಮ್ಸ್ ಇನ್ ಅ ಸ್ಪೀಸೀಸ್ ದಟ್ ಆರ್ ಕೆಪೇಬಲ್ ಆಫ್ ರೀಪ್ರೊಡ್ಯೂಸಿಂಗ್ ಅಮಂಗ್ ದಮ್ಸೆಲ್ಸ್. ಆಪ್ಷನ್ ಬಿ, ಡಿಫರೆಂಟ್ ಸ್ಪೀಸೀಸ್ ದಟ್ ಕ್ಯಾನ್ ಇಂಟರ್ಬ್ರೀಡ್. ಆಪ್ಷನ್ ಸಿ, ಕಲೆಕ್ಟಿವ್ ಮೆಂಬರ್ಸ್ ಆಫ್ ಎ ಸ್ಪೀಸೀಸ್ ಲಿವಿಂಗ್ ಆ್ಯಂಡ್ ಇಂಟರಾಕ್ಟಿಂಗ್ ಅಕ್ರಾಸ್ ದ ಬಯೋಸ್ಪಿಯರ್. Option D, some organisms that may not belong to any species. Yes, here the right answer is option C, population consists of collective members of a species living and interacting across the biosphere. ಜನಸಂಖ್ಯೆ ಏನನ್ನು ಒಳಗೊಂಡಿದೆ ಅಂತಂದರೆ ಜೀವಗೋಳದಲ್ಲಿ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರು. ಕ್ವೆಶನ್ ನಂಬರ್ 5, ಎನರ್ಜಿ ಪಿರಾಮಿಡ್ ಈಸ್. ಶಕ್ತಿ ಪಿರಾಮಿಡ್. ಆಪ್ಷನ್ ಎ, ಆಲ್ವೇಸ್ ಇನ್ವರ್ಟೆಡ್. ಆಪ್ಷನ್ ಬಿ, ಆಲ್ವೇಸ್ ಹಾರಿಜಾಂಟಲ್. ಆಪ್ಷನ್ ಸಿ, ಸಮಟೈಮ್ಸ್ ಡಯಾಗ್ನಲ್. ಆಪ್ಷನ್ ಡಿ, ನನ್ ಆಫ್ ದಿ ಅಬೌವ್. ಎಸ್, ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಶಕ್ತಿ ಪಿರಾಮಿಡ್ ಯಾವಾಗಲೂ ತಲೆ ಕೆಳಗಾಗಿರುತ್ತೆ. ಸೊ ದ ಎನರ್ಜಿ ಪಿರಾಮಿಡ್ ಈಸ್ ಆಲ್ವೇಸ್ ಅಪ್ರೈಟ್ ಆರ್ ವರ್ಟಿಕಲ್. ಇಟ್ ಶೋಸ್ ದ ಫ್ಲೋ ಆಫ್ ಎನರ್ಜಿ ಅಟ್ ಡಿಫರೆಂಟ್ ಟ್ರಾಪಿಕ್ ಲೆವೆಲ್ಸ್. And energy is minimum at highest tropic level and maximum at lowest tropic level. So it starts from producers, then primary consumers, after that secondary consumer, then tertiary consumers. Question number 6, that the organic matter in an ecosystem is called biome, biotic community, plants, biomass. ಪರಿಸರ ವ್ಯವಸ್ಥೆಯಲ್ಲಿನ ಒಟ್ಟು ಸಾವಯವ ಪದಾರ್ಥವನ್ನು ಏನಂತ ಕರಿತಾ ಇದ್ದೀವಿ. ಬಯೋಮ್, ಜೈವಿಕ ಸಮುದಾಯ, ಸಸ್ಯಗಳು, ಜೀವರಾಶಿ. ಹಿಯರ್ ದ ರೈಟ್ ಆನ್ಸರ್ ಇಸ್ ಬಯೋಮಾಸ್, ಜೀವರಾಶಿ ಅಂತ ಕರಿತಾ ಇದ್ದೀವಿ. ಕ್ವೆಶನ್ ನಂಬರ್ 7, ಆ ಟೆಂಪರೇಚರ್ ಇನ್ವರ್ಜನ್ ಇಟ್ ಈಸ್ ಅ ಕಂಡೀಷನ್ ವೇರ್ ದ ಏರ್
Option A, near the ground is lighter. Option B, near the ground is cooler than air at the higher altitude. Option C, near the ground is hotter than at the higher altitude. Option D, none of the above. Yes, temperature inversion, it means that near the ground is cooler than air at the higher altitude. Temperature inversion, also known as the thermal inversion. It is a reversal of the normal behavior of temperature in the troposphere. Question number 8. The greenhouse effect involves warming of the Earth's surface and ಟ್ರೋಪೋಸ್ಪಿಯರ್, ಮೆಸೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಥರ್ಮೋಸ್ಪಿಯರ್. ಹಸಿರು ಮನೆ ಪರಿಣಾಮ ಭೂಮಿಯ ಮೇಲ್ಮೈಯನ್ನು ಬೆಚ್ಚಗಾಗಿಸುವುದನ್ನು ಒಳಗೊಂಡಿರುತ್ತದೆ. ಯಾವ ವಲಯ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ರೋಪೋಸ್ಪಿಯರ್. Question number 9. In which of the following layers of the atmosphere ozone gas is present? ವಾತಾವರಣ ಕೆಳಗಿನ ಯಾವ ಪದರದಲ್ಲಿ ಓಝೋನ್ ಅನಿಲ ಇದೆ? ಆಪ್ಷನ್ ಎ ಸ್ಟ್ರಾಟೋಸ್ಪಿಯರ್, ಆಪ್ಷನ್ ಬಿ ಮೆಸೋಸ್ಪಿಯರ್, ಆಪ್ಷನ್ ಸಿ ಟ್ರೋಪೋಸ್ಪಿಯರ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. Yes, here the right answer is option A, stratosphere is the correct answer. Most ozone, about 90% of the ozone, it is found in the stratosphere, which begins about 10 to 16 kilometers above Earth's surface and extends up to 50 kilometers. Question number 10. The most dynamic layer of the atmosphere in terms of climate and weather condition is. ಹವಾಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ವಾತಾವರಣದ ಅತ್ಯಂತ ಕ್ರಿಯಾತ್ಮಕ ಪದರ ಯಾವುದು? ಟ್ರೋಪೋಸ್ಪಿಯರ್, ಅಯಾನೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ರೋಪೋಸ್ಪಿಯರ್. The total amount of organic matter on earth in any particular ecosystem or area is called biomass. Yes, here the right answer is option A, troposphere. The most dynamic layer of the atmosphere is troposphere. Question number 11. Assertion is conserving our soil resources, it is critical to human survival. Reason is soil is home to many microorganisms and contain minerals. Yes, here both assertion and reason are correct, but reason is not correct explanation of the assertion. Conserving our soil resources critical to human being. ನಾವು ಮಣ್ಣನ್ನು ಕನ್ಸರ್ವ್ ಮಾಡಲೇಬೇಕು, ನಾವು ಮಣ್ಣನ್ನು ರಕ್ಷಣೆ ಮಾಡಲೇಬೇಕು. ಸಾಯಿಲ್ ಈಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗಾನಿಸಮ್ಸ್. ಈ ಮಣ್ಣು ಹಲವಾರು ಮೈಕ್ರೋ ಜೀವಿಗಳಿಗೆ, ಸೂಕ್ಷ್ಮಾಣು ಜೀವಿಗಳಿಗೆ ವಾಸಸ್ಥಳವಾಗಿದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಎರಡು ಸೆಂಟೆನ್ಸ್ ಕರೆಕ್ಟಾಗಿವೆ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಕ್ವೆಶ್ಚನ್ ನಂಬರ್ 12. ಅಮಂಗ್ ದ ಫಾಲೋವಿಂಗ್ ಫ್ಯೂಯಲ್ಸ್ ಆಫ್ ಎನರ್ಜಿ ವಿಚ್ ಇಸ್ ದ ಮೋಸ್ಟ್ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ? ಈ ಕೆಳಗಿನ ಶಕ್ತಿಯ ಇಂಧನಗಳಲ್ಲಿ ಹೆಚ್ಚು ಪರಿಸರ ಸ್ನೇಹಿ ಯಾವುದು? ಇಥನಾಲ್, ಬಯೋಗ್ಯಾಸ್, CNG, ಹೈಡ್ರೋಜನ್. The right answer is option D, hydrogen. Question number 13. Which of the following can be considered as the best example of primary air pollutants? Carbon dioxide released from burning of coal, sulfur trioxide, ozone produced in photochemical smog, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಥ್ರೂ ಫೋಟೋಸಿಂಥೆಸಿಸ್. ಈ ಕೆಳಗಿನಲ್ಲಿ ಯಾವುದು ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳ ಅತ್ಯುತ್ತಮ ಉದಾಹರಣೆಯಾಗಿದೆ? ಕಲ್ಲಿದ್ದಲು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್, ದ್ಯುತಿ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್, ದ್ಯುತಿ ಸಂಶ್ಲೇಷಣೆ ಮೂಲಕ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಫ್ರಮ್ ಬರ್ನಿಂಗ್ ಅ ಕೋಲ್. ಇಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್. ಕಲ್ಲಿದ್ದಲು ಸುಡುವುದರಿಂದ ಬರುವ ಇಂಗಾಲ ಡೈಆಕ್ಸೈಡ್ ಏನಾಗಿದೆ, ಪ್ರಾಥಮಿಕ ವಾಯು ಮಾಲಿನ್ಯಕಾರಕಕ್ಕೆ ಉದಾಹರಣೆಯಾಗಿದೆ. Primary air pollutants are any type of pollutant that are directly into the environment, such as nitrogen oxide, carbon monoxide, volatile organic compounds, sulfur oxides, particulate matter, mercury. These are primary air pollutants. Question number 14. List 1, list 2 match the following. The right answer is option A. Hearing, the noise level is 30 decibel, whispering 1, interface with sleep 60, normal talk 30 to 50 decibels. Question number 15. Which of the following gas affects human health by reducing blood's ability to carry oxygen to different parts of the body? ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಈ ಕೆಳಗಿನ ಯಾವ ಅನಿಲ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ನೈಟ್ರಸ್ ಡೈಆಕ್ಸೈಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಾರ್ಬನ್ ಮೊನಾಕ್ಸೈಡ್. Carbon monoxide enters the bloodstream and reduces oxygen delivery to the body's organs and tissues. Question number 16. Which of the following best illustrates a secondary air pollutant? CO2 released from burning of coal, NO2 released from the burning of oil, ozone produced in photochemical smog, none of the above.
ಈ ಕೆಳಗಿನಲ್ಲಿ ಯಾವುದು ದ್ವಿತೀಯ ವಾಯು ಮಾಲಿನ್ಯಕಾರಕವನ್ನು ವಿವರಿಸ್ತಾ ಇದೆ? ಕಲ್ಲಿದ್ದಲು ಸುಡುವುದರಿಂದ ಬರುವ CO2, ತೈಲವನ್ನು ಸುಡುವುದರಿಂದ ಬರುವ NO2, ದ್ವಿತೀಯ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್, ಮೇಲಿನ ಯಾವುದು ಅಲ್ಲ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಝೋನ್ ಪ್ರೊಡ್ಯೂಸ್ಡ್ ಇನ್ ಫೋಟೋಕೆಮಿಕಲ್ ಸ್ಮಾಗ್. ಇಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್. ದ್ವಿತೀಯ ರಾಸಾಯನಿಕ ಕ್ರಿಯೆಯಿಂದ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್ ಇದೊಂದು ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಆಗಿದೆ. ಕ್ವೆಶ್ಚನ್ ನಂಬರ್ 17. ಹೌ ಆರ್ ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಆಕ್ಸೈಡ್ಸ್ ಆರ್ ರಿಲೇಟೆಡ್? ಆಪ್ಷನ್ ಎ ಆಲ್ ಆಫ್ ದೆಮ್ ಆರ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್. ಆಪ್ಷನ್ ಬಿ ಆಲ್ ಆಫ್ ದೆಮ್ ಆರ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್. Option C all are air pollutants formed by combustion of fossil fuels. Option D all of them are air pollutants that result in respiratory diseases in humans. Yes, here the right answer is option B. Nitrogen oxide, sulfur oxide and carbon oxide, all these are primary air pollutants that contribute to the acid deposition. Question number 18. Which of the following is the main discharge from coal based power plants? ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಈ ಕೆಳಗಿನವುಗಳಲ್ಲಿ ಯಾವ ವಿಸರ್ಜನೆ ಆಗ್ತಾ ಇದೆ? ಆಪ್ಷನ್ ಎ SPM, ಆಪ್ಷನ್ ಬಿ ಫ್ಲೈ ಆ್ಯಶ್, ಆಪ್ಷನ್ ಸಿ ಸ್ಮಾಗ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಫ್ಲೈ ಆ್ಯಶ್. Fly ash, it is a pine powder that is byproduct of burning coal in electric generation of power plants. Question number 19. The balance in oxygen level is maintained by photosynthesis and cellular respiration, industrial emissions of gases, ರಿಲೀಸ್ ಆಫ್ ಓಝೋನ್ ಇನ್ ಅಪ್ಪರ್ ಅಟ್ಮಾಸ್ಫಿಯರ್, ನನ್ ಆಫ್ ದಿ ಅಬೋವ್. ಆಮ್ಲಜನಕದ ಮಟ್ಟದಲ್ಲಿ ಸಮತೋಲನವನ್ನು ನಿರ್ವಹಿಸ್ತಾ ಇದೆ. ಆಪ್ಷನ್ ಎ ದ್ವಿತೀಯ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ, ಅನಿಲಗಳ ಕೈಗಾರಿಕಾ ಹೊರಸೂಸುವಿಕೆ, ಮೇಲಿನ ವಾತಾವರಣದಲ್ಲಿ ಓಝೋನ್ ಬಿಡುಗಡೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ದ ಬ್ಯಾಲೆನ್ಸ್ ಇನ್ ಆಕ್ಸಿಜನ್ ಲೆವೆಲ್ ಇಟ್ ಈಸ್ ಮೇಂಟೈನ್ ಬೈ ಫೋಟೋಸಿಂಥೆಸಿಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್. ಆಮ್ಲಜನಕದ ಸಮತೋಲನ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮತ್ತು ಸೆಲ್ಯುಲರ್ ಉಸಿರಾಟದಿಂದ ಕಾಯ್ದುಕೊಳ್ಳಲಾಗ್ತಾ ಇದೆ. ಕ್ವೆಶ್ಚನ್ ನಂಬರ್ 20. The constituent of smog that causes irritation to the eyes. ಕಣ್ಣುಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುವ ಹೊಗೆಯ ಅಂಶ. ಆಪ್ಷನ್ ಎ NO, ಆಪ್ಷನ್ ಬಿ ಪ್ಯಾನ್, ಆಪ್ಷನ್ ಸಿ CO, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ಯಾನ್. The major undesirable components of photochemical smog are nitrogen oxide, dioxide NO2, ozone O3, PAN and chemical compounds that contain CHO. Question number 21. The pesticide directly affecting the nervous system is ಡ್ಯಾಶ್ ಕೀಟನಾಶಕವು ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಆಪ್ಷನ್ ಎ DDT, ಆಪ್ಷನ್ ಬಿ ಅಲ್ಡ್ರಿನ್, ಆಪ್ಷನ್ ಸಿ ಆರ್ಗ್ಯಾನಿಕ್ ಫಾಸ್ಫೇಟ್, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಲ್ಡ್ರಿನ್. Question number 22. How does photochemical smog form? Option A the release of primary air pollutants. Option B interaction occurs between chemicals such as CFCs and ozone. Option C reactions occur between secondary air pollutants and sunlight. Option D the release of formaldehyde and radon inside buildings. The right answer is option C. Reactions occur between secondary air pollutants and sunlight. Photochemical smog, it is a type of smog produced when ultraviolet light from the sun reacts with the nitrogen oxide in the atmosphere. Question number 23. Silicosis is caused in the option A textile industry, option B sugar industry, option C stone crusher, option D all of the above. Silicosis dash in the untagta ide. The right answer is option C stone crusher. Silicosis, it is a lung disease. It usually happens in the jobs where you breathe in dust that contains silica. Question number 24. Sustainable development goals have specific target to be achieved by. The right answer is option B 2030. Fertilizers can be washed into rivers by rain leading. Option A bioaccumulation, eutrophication, biodegradation, spontaneous combustion. Fertilizer can be washed into the rivers, it leads to eutrophication. Option B is correct. A major problem with the use of fertilizers occurs when they are washed off land by rainwater into the rivers and lakes. This leaching causes increase in the levels of minerals such as nitrate and phosphate in the water. This process is known as the eutrophication. Question number 26. Assertion is sustainable development is critical to well-being of human society. Reason is environmentally sound policies do not harm the environment or deplete the natural resources. The right answer is option B. Both assertion and reason are true, but reason is not the correct explanation of assertion. Assertion ಮತ್ತು reason ಎರಡು ಸರಿಯಾಗಿವೆ, ಆದರೆ reason assertion ಗೆ ಸರಿಯಾದ ವಿವರಣೆ ಅಲ್ಲ.
Question number 27. Which of the following pollutants is the major cause of respiratory diseases? ಕೆಳಗಿನ ಯಾವ ಮಾಲಿನ್ಯಕಾರಕಗಳು ಉಸಿರಾಟದ ಕಾಯಿಲೆಗಳಿಗೆ ಪ್ರಮುಖ ಕಾರಣ? ಸಸ್ಪೆಂಡೆಡ್ ಫೈನ್ ಪಾರ್ಟಿಕಲ್ಸ್, ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, volatile organic compound. The right answer is option A, suspended fine particles. Question number 28. The source of energy of the sun is ಸೂರ್ಯನ ಶಕ್ತಿಯ ಮೂಲ. ನ್ಯೂಕ್ಲಿಯರ್ fission, chemical reaction, nuclear fusion, photoelectric effect. The right answer is option C, nuclear fusion is the right answer. The sun generates energy from a process of called nuclear fusion. During nuclear fusion, the high pressure and temperature in the sun's core cause nuclei to separate from their electrons. Question number 29. Nuclear fusion reactions happen spontaneously in the core of the earth, the commercial nuclear reactor, the atmosphere of the sun, the eruption of an volcano. ಪರಮಾಣು ಸಮ್ಮಿಳನ ಪ್ರತಿಕ್ರಿಯೆಗಳು ಸ್ವಯಂ ಪ್ರೇರಿತವಾಗಿ ಡ್ಯಾಶ್ನಲ್ಲಿ ಸಂಭವಿಸುತ್ತವೆ. ಭೂಮಿಯ ತಿರುಳು, ವಾಣಿಜ್ಯ ಪರಮಾಣು ರಿಯಾಕ್ಟರ್, ಸೂರ್ಯನ ವಾತಾವರಣ, ಜ್ವಾಲಾಮುಖಿ ಸ್ಫೋಟ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದ ಅಟ್ಮಾಸ್ಫಿಯರ್ ಆಫ್ ದ ಸನ್, ಸೂರ್ಯನ ವಾತಾವರಣ. Question number 30. Calorific value is basically about fuel efficiency, amount of heat, amount of light, none of the above. ಕ್ಯಾಲೋರಿಪಿಕ್ ಮೌಲ್ಯವು ಮೂಲತಃ ಇಂಧನ ದಕ್ಷತೆ, ಶಾಖದ ಪ್ರಮಾಣ, ಬೆಳಕಿನ ಪ್ರಮಾಣ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕ್ಯಾಲೋರಿಪಿಕ್ ವ್ಯಾಲ್ಯೂ ಇಟ್ ಈಸ್ ಎ ಫ್ಯೂಯಲ್ ಎಫಿಷಿಯನ್ಸಿ. ಇದು ಒಂದು ಇಂಧನ ದಕ್ಷತೆಯಾಗಿದೆ. Question number 31. In the sun, heat and light are produced by chemical reactions, nuclear reactions, ionic reactions, none of the above. ಸೂರ್ಯನಲ್ಲಿ ಶಾಖ ಮತ್ತು ಬೆಳಕನ್ನು ಡ್ಯಾಶ್ನಿಂದ ಉತ್ಪಾದಿಸಲಾಗ್ತಾ ಇದೆ. ರಾಸಾಯನಿಕ ಪ್ರತಿಕ್ರಿಯೆ, ಪರಮಾಣು ಪ್ರತಿಕ್ರಿಯೆ, ಅಯಾನಿಕ್ ಪ್ರತಿಕ್ರಿಯೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಪರಮಾಣು ಪ್ರತಿಕ್ರಿಯೆ. Question number 32. Biogas is produced as a byproduct of an aerobic breakdown of fermentation of biomass. The main constituent of biogas is methane, ethane, propane, butane. The right answer is option A, methane. Biogas, it is produced by the anaerobic biological breakdown of organic matter. Primarily consists of methane and carbon dioxide. Question number 33. Bitumen is obtained from, bitumen ಯಾವುದರಿಂದ ಪಡಿತಾ ಇದ್ದೀವಿ? Forest and plants, kerosene oil, crude oil, underground mine. The right answer is option C, bitumen it is obtained by crude oil. ಕಚ್ಚಾ ತೈಲದಿಂದ bitumen ಪಡಿತಾ ಇದ್ದೀವಿ. Question number 34. The Rager soil refers to black cotton soil, laterite soil, desert soil, alluvial soil. ರೇಗರ್ ಮಣ್ಣು ಏನನ್ನು ಸೂಚಿಸ್ತಾ ಇದೆ? ಕಪ್ಪು ಹತ್ತಿ ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಮರುಭೂಮಿ ಮಣ್ಣು, ಮೆಕ್ಕಲು ಮಣ್ಣು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರೇಗರ್ ಸಾಯಿಲ್ ಇಟ್ ಈಸ್ ಆಲ್ಸೋ ನೋನ್ ಎಸ್ ದಿ ಬ್ಲ್ಯಾಕ್ ಕಾಟನ್ ಸಾಯಿಲ್. ರೇಗರ್ ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಅಂತಲೂ ಕರಿತಾ ಇದ್ದೀವಿ. ಬ್ಲ್ಯಾಕ್ ಕಾಟನ್ ಸಾಯಿಲ್ ವಿಚ್ ಇಸ್ ಆಲ್ಸೋ ನೋನ್ ಎಸ್ ದಿ ರೇಗರ್ ಸಾಯಿಲ್. These soils are rich in calcium carbonate, magnesium carbonate, potash and lime. Rager soil has high water retention capacity. It cracks in summer and hence oxygen reaches to the deeper layers of soil. Question number 35. Which of the following is true about laterite soil? Laterite ಮಣ್ಣಿನ ಬಗ್ಗೆ ಯಾವುದು ನಿಜ? Option A, they are formed as a result of leaching. Option B, they are rich in minerals such as aluminium and iron. Option C, they are found in hot and wet tropical areas. Option D, all of the above. The right answer is option D, all of the above are correct here. ಲ್ಯಾಟ್ರೈಟ್ ಮಣ್ಣಿನ ಬಗ್ಗೆ ಯಾವ ಹೇಳಿಕೆ ನಿಜವಾಗಿದೆ? ಎಲ್ಲವೂ ಕೂಡ ಸರಿಯಾಗಿವೆ. ಅವು ಸೋರಿಕೆಯಾದ ಪರಿಣಾಮವಾಗಿ ರೂಪುಗೊಳ್ತಾ ಇವೆ. ಅವು ಅಲ್ಯೂಮಿನಿಯಂ ಮತ್ತು ಕಬ್ಬಿಣದಂತಹ ಖನಿಜಗಳಿಂದ ಸಮೃದ್ಧವಾಗಿವೆ. ಅವು ಬಿಸಿ ಮತ್ತು ಆರ್ದ್ರ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಲ್ಯಾಟ್ರೈಟ್ ಇಟ್ ಈಸ್ ಬೋತ್ ಅ ಸಾಯಿಲ್ ಆ್ಯಂಡ್ ಅ ರಾಕ್ ಟೈಪ್ ರಿಚ್ ಇನ್ ಐರನ್ ಆ್ಯಂಡ್ ಅಲ್ಯೂಮಿನಿಯಂ. Question number 36. The water suitable for drinking is, ಕುಡಿಯಲು ಸೂಕ್ತವಾದ ನೀರು, ಪ್ಯೂರ್ ವಾಟರ್, ಪೋರ್ಟೇಬಲ್ ವಾಟರ್, ಪಂಗೆಂಟ್ ವಾಟರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪೋರ್ಟೇಬಲ್ ವಾಟರ್. Drinking water is also known as the potable water. Question number 37. Which of the following is a major pollutant causing acid rain? ಆಮ್ಲಮಳೆಗೆ ಕಾರಣವಾಗುವ ಪ್ರಮುಖ ಮಾಲಿನ್ಯಕಾರಕ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಲ್ಫರ್ ಡೈಆಕ್ಸೈಡ್. Acid rain is caused by a chemical reaction that begins when compounds like sulfur dioxide and nitrogen oxides are released into the air. Question number 38. Shale gas is basically entrapped in,
ಶೇಲ್ ಅನಿಲವನ್ನು ಮೂಲತಃ ಇವು ಏನನ್ನು ಒಳಗೊಂಡಿರ್ತದೆ? ಆಪ್ಷನ್ ಎ ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್, metamorphic rocks, none of the above. The right answer is option B, sedimentary rocks. Shale gas refers to natural gas that is trapped within the shale formations. And shale are fine-grained sedimentary rocks that can be rich sources of petroleum and natural gas. Question number 39. Which of the following element is used in the making of solar cells? ಸೌರ ಕೋಶಗಳ ತಯಾರಿಕೆಯಲ್ಲಿ ಯಾವುದನ್ನು ಬಳಸ್ತೀವಿ? ಪ್ಲಾಟಿನಮ್, ಕಾರ್ಬನ್, ಸಿಲಿಕಾನ್, ಸಿಲ್ವರ್. The right answer is option C, silicon. Silicon is widely used for solar cells. One of the elements of the periodic table of the elements, silicon is known as semiconductor. Question number 40. Which of the chemical substances released into the environment while burning of fossil fuels can lead to acid rain? ಪಳೆಯುಳಿಕೆ ಇಂಧನಗಳನ್ನು ಸುಡುವಾಗ ಪರಿಸರಕ್ಕೆ ಬಿಡುಗಡೆಯಾಗುವ ಯಾವ ರಾಸಾಯನಿಕ ವಸ್ತುಗಳು ಆಮ್ಲ ಮಳೆಗೆ ಕಾರಣವಾಗಬಹುದು? ಆಕ್ಸೈಡ್ ಆಫ್ ಸಲ್ಫರ್, ಆಕ್ಸೈಡ್ ಆಫ್ ಕಾರ್ಬನ್, ಆಕ್ಸೈಡ್ ಆಫ್ ನೈಟ್ರೋಜನ್, ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಗಂಧಕದ ಆಕ್ಸೈಡ್, ಇಂಗಾಲದ ಆಕ್ಸೈಡ್, ಸಾರಜನಕದ ಆಕ್ಸೈಡ್ ಎಲ್ಲವೂ ಕೂಡ ಈ ಒಂದು ಆಮ್ಲ ಮಳೆಗೆ ಕಾರಣ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 41. ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ವೇಸ್ಟ್ ಮಟೀರಿಯಲ್ ಈಸ್ ಕಾಲ್ಡ್. ತ್ಯಾಜ್ಯ ವಸ್ತುವಿನಿಂದ ವಿದ್ಯುತ್ ಉತ್ಪಾದನೆಯನ್ನು ಏನಂತ ಕರಿತಾ ಇದ್ದೀವಿ? ಪೈರೋಲೈಸಿಸ್, ಲ್ಯಾಂಡ್ ಫಿಲ್, ಡಂಪಿಂಗ್, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪೈರೋಲೈಸಿಸ್. Pyrolysis, it is the thermal decomposition of materials at elevated temperatures in an inert atmosphere. It involves change of chemical composition. The word is coined from Greek derived elements. Pyro means fire, lysis means separating. Pyrolysis is most commonly used in the treatment of organic materials. Question number 42. What best describes an earthquake? ಭೂಕಂಪವನ್ನು ಉತ್ತಮವಾಗಿ ವಿವರಿಸುವುದು ಯಾವುದು? ಆಪ್ಷನ್ ಎ, ಸಡನ್ ಮೂವ್ಮೆಂಟ್ ಅಲಾಂಗ್ ದ ಸರ್ಫೇಸ್ ಆಫ್ ದ ಅರ್ತ್. Option B, collision of tectonic plates. Option C, any natural phenomenon causing destruction. Option D, none of the above. The right answer is option B, collision of tectonic plates. Question number 43. Tsunami occurs due to mild earthquake and landslides in the oceans, strong earthquakes and landslides in the oceans, strong earthquakes and landslides in the mountains, strong earthquakes and landslides in the desert. The right answer is option B. Tsunami occurs due to strong earthquakes and landslides in the oceans. ಸುನಾಮಿ ಹೇಗೆ ಸಂಭವಿಸ್ತಾ ಇದೆ ಅಂತಂದರೆ ಸಾಗರಗಳಲ್ಲಿ ಮತ್ತು ಭೂಮಿಯಲ್ಲಿ ಬಲವಾದ ಕಂಪನಗಳಿಂದ. Question number 44. Comparative environment impact assessment study is to be conducted for whole year, 3 seasons excluding monsoons, any 3 seasons the worst season. The right answer is the whole year. ಇಡೀ ವರ್ಷ ತುಲನಾತ್ಮಕ ಪರಿಸರ ಪ್ರಭಾವದ ಮೌಲ್ಯಮಾಪನ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 45. ವಿಚ್ ಪ್ಲೇಸ್ ಆನ್ ಅರ್ತ್ ಈಸ್ ನೋನ್ ಆಸ್ ರಿಂಗ್ ಆಫ್ ಫೈರ್ ಹ್ಯಾಸ್ ಇಟ್ ಹ್ಯಾಸ್ ದ ಅರ್ತ್ ಮೋಸ್ಟ್ ಆಕ್ಟಿವ್ ವೋಲ್ಕ್ಯಾನೋಸ್? ಎಸ್, ರಿಂಗ್ ಆಫ್ ಫೈರ್ ಅಂತ ಯಾವ ಒಂದು ದೇಶವನ್ನು ನಾವು ಕರಿತಾ ಇದ್ದೀವಿ? ಯುರೋಪ್, ಪೆಸಿಫಿಕ್ ಓಷಿಯನ್, ಸೌತ್ ಅಮೆರಿಕಾ, none of the above. The right answer is option B, Pacific Ocean is known as the ring of fire. The ring of fire also referred to as the circum-Pacific belt. It is a path along the Pacific Ocean characterized by active volcanoes and frequent earthquakes. The length is approximately 40,000 kilometers. Question number 46. Body waves consist of P waves, S waves, P and S waves, surface waves. Body waves consist of P and S waves. Question number 47. What should you do to prepare for a hurricane? ಚಂಡಮಾರುತ ತಯಾರಿಗಾಗಿ ನೀವೇನು ಮಾಡ್ತೀರಾ? Prepare for a safety route, arrange for emergency food and water, both A and B, none of the above. The right answer is option C, both A and B. ಸುರಕ್ಷತಾ ಮಾರ್ಗವನ್ನು ತಯಾರು ಮಾಡ್ಕೊತೀವಿ, ತುರ್ತು ಆಹಾರ ಮತ್ತು ನೀರಿಗಾಗಿ ವ್ಯವಸ್ಥೆ ಮಾಡ್ತೀವಿ. Question number 48. What are the 3 main components of the water cycle? ನೀರಿನ ಚಕ್ರದ 3 ಮುಖ್ಯ ಅಂಶಗಳು. ಇವ್ಯಾಪೊರೇಷನ್, ಸಬ್ಲಿಮೇಷನ್, ಸಾಲಿಡಿಫಿಕೇಶನ್. ಆಪ್ಷನ್ ಬಿ, ಇವ್ಯಾಪೊರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್. ಆಪ್ಷನ್ ಸಿ, ರೇನ್, ಸ್ನೋ, ಸ್ಲೀಟ್. ಆಪ್ಷನ್ ಡಿ, ಲಿಕ್ವಿಡ್, ಸಾಲಿಡ್, ಗ್ಯಾಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇವ್ಯಾಪೊರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್. ಆವಿಯಾಗುವಿಕೆ, ಘನೀಕರಣ ಮತ್ತು ಮಳೆ. ಕ್ವೆಶ್ಚನ್ ಎಸ್, ದ ಸೈಕಲ್, water cycle, it is the process of how water circulates around the earth. Precipitation, evaporation and condensation. Question number 49. Which of the following is true about ozone layer? ಓಝೋನ್ ಪದರದ ಬಗ್ಗೆ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್. ಓಝೋನ್ ಲೇಯರ್ ಅಬ್ಸಾರ್ಬ್ಸ್ ಮೋಸ್ಟ್ ಆಫ್ ದ UVB radiation. It screens out the UVC radiation.
Its depletion leads to cancer. All of the above. Option D is the right. ಓಝೋನ್ ಲೇಯರ್ ಯು ವಿ ಬಿ ಕಿರಣಗಳನ್ನು ಹೀರಿಕೊಳ್ತಾ ಇದೆ, ಯು ವಿ ಸಿ ವಿಕಿರಣವನ್ನು ತೋರಿಸ್ತಾ ಇದೆ, ಇದರ ಸವಕಳಿಯಿಂದ ಕ್ಯಾನ್ಸರ್ ಆಗ್ತಾ ಇದೆ. ಕ್ವೆಶನ್ ನಂಬರ್ 50, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಇಸ್ ನಾಟ್ ಅ ಗ್ರೀನ್ ಹೌಸ್ ಗ್ಯಾಸ್? ಈ ಕೆಳಗಿನ ಯಾವ ಅನಿಲ ಹಸಿರುಮನೆ ಅನಿಲ ಅಲ್ಲ? ಮೀಥೇನ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್, ಹೆಕ್ಸಾಫ್ಲೋರೈಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹೈಡ್ರೋಜನ್. ಇಟ್ ಈಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್. ಹೈಡ್ರೋಜನ್ ಇದು ಒಂದು ಹಸಿರುಮನೆ ಅನಿಲ ಅಲ್ಲ. Okay friends, this is about our today's session. If you are preparing for Karnataka set 2023 for paper 1 preparation, we are providing theory lectures, MCQ lectures, entire syllabus, 50 mock tests, notes plus PYQs in English and Kannada only at rupees 2000. If you want to join, you can download global online app from the Play Store. Then you can search KSET 2023 paper 1. You can access the course. Yes, I wish all the best